ನಮಸ್ತೆ, ನನ್ನ ಹೆಸರು ರವಿಕುಮಾರ್ ಅಂತ, ಎಸ್ ದೃಷ್ಟಿ ಬ್ರ್ಯಾಂಡ್ ಡೈರೆಕ್ಟರು. ನಾವೊಂದು ಕೋಲಾರ ಕಡೆಯಿಂದ ಬಂದಿರೋರು. ಚಿನ್ನದ ನಾಡು ಚಿಕ್ಕ ಗ್ರಾಮದಲ್ಲಿ ಬೆಳೆದು ಕೆಲವು ದಿವಸ ಓದ್ಕೊಂಡು ITI ಮಾಡಿ ಡಿಪ್ಲೊಮಾ ಮಾಡಿ ಇಂಜಿನಿಯರ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿರೋದು. ಇಂಜಿನಿಯರ್ ಮಾಡುವಾಗ ತುಂಬ ಕಷ್ಟ ಆಗ್ತಾಯಿತ್ತು. ಆ ಟೈಮಲ್ಲಿ ಚಿಕ್ಕ ಕೆಲಸಗಳು ಮಾಡಿಕೊಂಡು ಇಂಜಿನಿಯರ್ ಕಂಪ್ಲೀಟ್ ಮಾಡಿಕೊಂಡು ಮತ್ತು ಕೆಲವು ದಿವಸ ಪ್ರೈವೇಟ್ ಕಂಪ್ನಿಗಳಲ್ಲಿ ಮಾಡಿ IBM ಅಲ್ಲಿ ಮಾಡಿ HL ಕಾಂಟ್ರಾಕ್ಟ್ ಬೇಸಿಕಲ್ಲಿ ಮಾಡಿ ಈ ಥರ ಬೆಳ್ಕೊಂಡು ಬಂದಿರೋದು. ಮತ್ತು ಕೆಲವು ದಿವಸ ಆದಮೇಲೆ ನನಗೊಂದು ಥಾಟ್ ಬಂತು, ಈ ಥರ ಒಂದು ಬ್ರ್ಯಾಂಡ್ ಓಪನ್ ಮಾಡಿ ಒಂದು ನಮ್ಮ ದೇಶಕ್ಕಾಗಿ ಏನಾದರೂ ಒಂದು ಒಳ್ಳೆತನ ಮಾಡೋಣ, ಒಂದು ನಂಬಿಕೆ ಬರಲಿ. ನಂಬಿಕೆ ಇದ್ದರೆ ಎಲ್ಲೂ ಬೇಕೋ ಬೆಳಿಬೋದು ನಾವು, ಆ ಥರ ಅಂತ ಒಂದು ಭಾವನೆ ಬಂತು. ಆವಾಗ ನಾವು ಎಸ್ ದೃಷ್ಟಿ ಒಂದು ಬ್ರ್ಯಾಂಡ್ ಓಪನ್ ಮಾಡಿ ಸಮಾಜಕ್ಕೆ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಕೊಡ್ತಾ ಇದ್ವಿ ನಮ್ಮ ಕಂಪ್ನಿ ಕಡೆಯಿಂದನೇ. ಇವಾಗ ಬೆಳೀತಾ ಇದೆ. ಇವಾಗ ಯಾರೇ ಬಂದರೆ ಕೂಡ ನಮ್ಮ ಯುವಕರು ಕೂಡ ಆಗಲಿ, ಯಾರೇ ಬಂದರೆ ಕೂಡ ನಮ್ಮ ಕಂಪ್ನಿ ಕಡೆಯಿಂದ ಅವ್ರಿಗೆ ನೀಟಾಗಿ ಟ್ರೈನಿಂಗ್ ಮಾಡಿ, ಒಂದು ಟ್ರೈನಿಂಗ್ ನೀಟಾಗಿ ಅವ್ರು ಪಿಕಪ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿ ಸೊಸೈಟಿಯಲ್ಲಿ ಬಿಡ್ತೀವಿ. ಟ್ರೈನಿಂಗ್ ಮಾಡಿ ಕೊಟ್ಟು ಕಳಿಸ್ತೀವಿ ನಾವು. ಸುಮಾರು ವರ್ಷ ನನಗೆ ಕೆಲಸ ಸಿಕ್ಕಿರಲಿಲ್ಲ. ಆ ಟೈಮಲ್ಲಿ ನನಗೊಂದು ಕಂಪ್ನಿ ಮಾಡಿ ನಮ್ಮ ಯುವಕರಿಗೆ ಏನಾದರೂ ಒಳ್ಳೇದಾಗಲಿ ಅಂತ ಒಂದು ಕಂಪ್ನಿ ಓಪನ್ ಮಾಡಿದ್ದೆ. ಆ ಕಂಪ್ನಿಯಲ್ಲಿ ಬೆಳೀತಾ ಇದೆ. ಇವಾಗ ತುಂಬ ಜನ ನಮ್ಮ ಹತ್ರ ಟ್ರೈನಿಂಗ್ ತೊಗೊಂಡಿದ್ದಾರೆ. ಟ್ರೈನಿಂಗ್ ತೊಗೊಂಡು ಅನೇಕ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಹೋಗಿ. ಮತ್ತು ನಾವು ಕಂಪ್ನಿ ಬೆಳೀತಾ ಇದೆ. ನಮ್ಗೆ ಏನೇ ಬಂದರೂ ಕೂಡ ಒಂದಷ್ಟು ನಾವು ಸಮಾಜ ಸೇವಕ್ಕೆ ಮಾಡ್ತಾಯಿದ್ವಿ. ಸಮಾಜದಲ್ಲಿ ಯಾರಿಗಾದ್ರೂ ಏನೋ ತೊಂದರೆ ಇದ್ದರೆ ಅವ್ರಿಗೆಲ್ಲ ನಾವು ಸಹಾಯ ಮಾಡೋದು. ಇವನ್ ಅಕ್ಕಿ ಕೊಟ್ಟಿದ್ದೀವಿ. ಕೊರೋನಾ ಟೈಮಲ್ಲಿ ತುಂಬ ಜನ ಕರೆದು ಅಕ್ಕಿ ಕೊಟ್ಟಿದ್ದೀವಿ. ಏನೋ ಒಂದು ನಮ್ಮ ಕಡೆಯಿಂದ ಸಹಾಯ ಮಾಡಿದ್ವಿ, ನಮ್ಮ ಚಿಕ್ಕ ಕಂಪ್ನಿ ಕಡೆಯಿಂದ. ಇವಾಗ ಯಾರೇ ಬಂದರೆ ಕೂಡ ನಮ್ಮ ಡೀಲರ್ಸ್ಗಾಗಲಿ ಡಿಸ್ಟ್ರಿಬ್ಯೂಟರ್ಸ್ಗಾಗಲಿ ಅವ್ರಿಗೆ ಏನಾದರೂ ಕ್ಯಾಂಪ್ ಬೇಕು ಅಂದರೆ, ಮೆಡಿಕಲ್ ಕ್ಯಾಂಪ್ ಬೇಕು ಅಂದರೆ ಅದೆಲ್ಲ ನಮ್ಮ ಕಂಪ್ನಿ ಕಡೆಯಿಂದನೇ ನೋಡ್ಕೊತಾ ಇದ್ವಿ. ಅವ್ರಿಗೆ ಏನೇ ಆಗಲಿ, ಒಂದು ಚಿಕ್ಕ ಆಪ್ರೇಷನ್ ಆಗಲಿ, ಏನೋ ಚಿಕ್ಕದಾಗಿ ನಮ್ಮ ಕೈಲಿ ಆದಷ್ಟು, ನಮ್ಮ ಕಂಪ್ನಿ ಕಡೆ ಆದಷ್ಟು ನಾವು ಅವ್ರಿಗೆ ಏನು ಬೇಕೋ ನಾವು ಸಹಾಯ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಕಂಪ್ನಿ ಬೆಳೆಯಲಿ, ಮುಂದೆ ಕೂಡ ನಾವು ಒಳ್ಳೆ ನಂಬಿಕೆ ಮೇಲೆ ಬೆಳೆಸ್ಕೊಂಡು ಹೋಗ್ತೀವಿ. ತುಂಬ ಸಪೋರ್ಟ್ ಮಾಡ್ತಾರೆ. ನಾಟ್ ಓನ್ಲಿ ಮೆಟೀರಿಯಲ್ ಆಗಿರಲಿ, ತುಂಬ ಸೋಷಿಯಲ್ ವರ್ಕಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ ಇವ್ರದ್ದು. ನಮಗೆ ಸಣ್ಣ ಸೇಲ್ಸ್ ಮ್ಯಾನ್ಸ್ ಇರ್ತಾರೆ, ಟೆಕ್ನಿಕಲ್ ಇರ್ತಾರೆ, ಅವರೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ತಾಯಿಗಾಗಲಿ, ಅವ್ರ ರಿಲೇಷನ್ ಆಗಲಿ, ಫ್ರೆಂಡ್ಶಿಪ್ಪಲ್ಲಿ ಯಾರಿಗೆ ದೊಡ್ಡ ಹಾಸ್ಪಿಟಲಲ್ಲೆಲ್ಲ ಮೆಡಿಕಲ್ ಚೆಕಪ್ ಎಲ್ಲ ಮಾಡ್ಸೋಕ್ಕಾಗಲ್ಲ. ಸೊ ರವಿ ಅವರೇ ಅವಾಗ ಮೆಡಿಕಲ್ ಕ್ಯಾಂಪ್ ಎಲ್ಲ ಮಾಡ್ತಾರೆ. ಐ ಚೆಕಪ್ಪು ಅವರಿಗೆ ಬಂದು ಫ್ರೀಯಾಗಿ ಚೆಕಪ್ ಮಾಡಿಸಿ, ಸ್ಪೆಕ್ಸಿನ್ ಬೇಕಂದ್ರೆ ಸ್ಪೆಕ್ಸ್ ಇನ್ಫೆಕ್ಷನ್ ಕೊಡೋದು, ಫ್ರೀಯಾಗಿ ಸ್ಪೆಕ್ಸ್ ಎಲ್ಲ ಹಾಕಿಸ್ಕೊಡ್ತಾರೆ. ಏನಾದರೂ ಕಣ್ಣಿಂದ ಆಪ್ರೇಷನ್, ಮೇಜರ್ ಆಪ್ರೇಷನ್ ಇದ್ರು ಫ್ರೀಯಾಗಿ ಆಪ್ರೇಷನ್ ಸಹ ಮಾಡಿಸಿದ್ದಾರೆ. ಸೊ ಈ ಥರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋದ್ರಿಂದ ಮೇಕ್ ಇನ್ ಇಂಡಿಯಾ ಅವ್ರ ದೃಷ್ಟಿ ಬ್ರ್ಯಾಂಡ್ ಇದೆ, ಮೇಕ್ ಇನ್ ಇಂಡಿಯಾ ಮಾಡಬೇಕು ಅಂತ ಕಷ್ಟಪಡ್ತಿದ್ದಾರೆ. ನಾವು ಹೃದಯಪೂರ್ವಕವಾಗಿ ರವಿ ಸರಿಗೆ ಹಾರೈಸ್ತೀವಿ. ಇಂಡಿಯಾದಲ್ಲ, ಬೇರೆ ಕಡೆ ಎಲ್ಲರೂ ಮೇಕ್ ಇನ್ ಇಂಡಿಯಾ ಮಾಡ್ಕೊಂಡು ತುಂಬ ಚೆನ್ನಾಗಿ ಬೆಳೀಲಿ ಅಂತೇಳಿ. ಸೊ ನಾವೆಲ್ಲ ಹಾರೈಸೋದೇನೆಂದರೆ ಅವ್ರ ಬ್ರ್ಯಾಂಡ್ ಎಸ್ ದೃಷ್ಟಿ ಬ್ರ್ಯಾಂಡ್ ತುಂಬ ಚೆನ್ನಾಗಿ ಬೆಳೀಲಿ, ಇನ್ನೂ ಎತ್ತರವಾಗಿ ಬೆಳೀಲಿ ಅಂತೇಳಿ ನಾವು ಹೃದಯಪೂರ್ವಕವಾಗಿ ಹಾರೈಸ್ತೀವಿ ಅವ್ರನ್ನ. ಥ್ಯಾಂಕ್ ಯು. ನೀವೆಲ್ಲರೂ ಎಸ್ ದೃಷ್ಟಿ ಕಂಪ್ನಿಯೊಂದಿಗೆ ಕೈ ಜೋಡಿಸಿ ನಾವೆಲ್ಲರೂ ದೇಶಕ್ಕಾಗಿ ದುಡಿಯೋಣ. ಎಸ್ ದೃಷ್ಟಿ ಸದಾ ನಿಮಗಾಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.